ಯಾಕೆ ಕರ್ಸಿದ್ರಿ ಅಂತ. ಸುಮ್ನೆ ಅಂತೂ ನೀವು ಕರಿಯಲ್ಲ. ಏನಾದ್ರೂ ಒಂದು ಪ್ಲಾನ್ ಸರ್ಪ್ರೈಸ್ ಇರುತ್ತೆ, ಅದಕ್ಕೆ ಕರೆದಿದ್ದೀರಾ. ಹೇಳಿ ಪ್ಲೀಸ್, ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ಏನಿಲ್ಲ ಭೂಮಿಕಾ, ನಾನು ಆನಂದ್ ಸೇರ್ಕೊಂಡು ಡುಮ್ಮಂಗೊಂದು ಪಾರ್ಟಿ ಕೊಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಅವನು ಇಲ್ಲಿಗೆ ಬರಕ್ ಮುಂಚೆ ನಿನ್ನನ್ನು ಕರ್ಸ್ಕೊಂಡಿದ್ದು. ದಟ್ಸ್ ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲು ನಿಮ್ಗಳ ಜೊತೆ ಟೈಮ್ ಕಳಿಬೇಕು ಅಂದ್ರೆ ನಂಗೆ ತುಂಬಾನೇ ಇಷ್ಟ ಆಗತ್ತೆ. ಜಾಲಿ ಕಪಲ್ಸ್ ನೀವು, ನಿಮ್ಗಳ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದ್ರೆ ಎಲ್ಲ ಕ್ರೆಡಿಟ್ಸು ಆನಂದ್ಗೆ ಸೇರ್ಬೇಕು. ಯಾಕಂದ್ರೆ ಮದ್ವೆ ಮುಂಚೆ ನಾನು ಸ್ವಲ್ಪ ಸೀರಿಯಸ್ ಟೈಪ್ ಇದ್ದೆ. ಮದ್ವೆ ಆದ್ಮೇಲೆ ಅವ್ನ್ ಸವಾಸ ಮಾಡಿ ಅವನ್ ತರನೇ ಆಗ್ಬಿಟ್ಟಿದ್ದೀನಿ. ಭೂಮಿಕಾ, ಪಾರ್ಟಿಯಲ್ಲಿ ಬರೀ ನಾವು 4 ಜನ ಇದ್ರೆ ಅಷ್ಟು ಮಜಾ ಇರಲ್ಲ. ಇನ್ಯಾರಾದ್ರೂ 2-3 ಜನ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನ ಆನಂದೇ ಹೇಳಿದ್ದು. ಬಟ್ ಯಾರನ್ನ ಕರೆಯೋದು? ಹಾ, ಮಲ್ಲಿನ್ ಕರಿಯಣ್ವಾ? ಅಯ್ಯೋ, ಇವತ್ತು ಬೆಳಗ್ಗೆನೆ ಅವಳು ಸುಸ್ತು ಅಂತಿದ್ಲು. ಪ್ರೆಗ್ನೆಂಟ್ ಅಲ್ವಾ, ಟ್ರಾವೆಲ್ ಮಾಡಿ ಬಂದ್ರೆ ಇನ್ನೂ ಸುಸ್ತು ಹೋಗ್ಬಿಡುತ್ತೆ. ಅವಳು ಮನೆಯಲ್ಲೇ ರೆಸ್ಟ್ ಮಾಡ್ಲಿ. ಮತ್ತೆ ಇನ್ಯಾರನ್ನ ಕರಿಯೋಣ? ಅಪ್ಪಿ ಮತ್ತೆ ಪಾರ್ಥ ಅವ್ರನ್ನ ಕರೆದ್ರೆ ಹೇಗೆ? ನಾನು ಹೇಳಿದ್ದೀನಂತ ಈಗೀಗ ಅವ್ರು ಜಾಸ್ತಿ ಮೀಟ್ ಮಾಡ್ತಿಲ್ಲ. ಸೊ ಅವ್ರನ್ನ ಇಲ್ಲಿ ಕರೆದ್ರೆ ಪಾಪ ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಗತ್ತೆ. ಅವ್ರನ್ನ ಕರೆಯೋದೇ ಒಳ್ಳೇದು. ಅಪ್ಪಿನ ಕರಿಬಹುದು. ಹೇ, ಸೂಪರ್ ಸೂಪರ್ ಐಡಿಯಾ. ಹಾ ಸರಿ, ನಮಗೆ ಅಪ್ಪಿ ಕಂಪನಿ ಸಿಕ್ಕಿದ್ಲು. ಆದ್ರೆ ಗೌತಮ್ ಅವ್ರಿಗೆ ಮತ್ತೆ ಆನಂದ್ ಅವ್ರಿಗೆ ಹೌದಲ್ವಾ? ಪಾರ್ಥ ಹಾ ಕರಿಬಹುದು. ಫೋನ್ ಮಾಡು ಅಲ್ವಾ? That's so funny. That is not funny. That is a reality. It's funny. You're getting call. ಅಯ್ಯಯ್ಯೋ, ಅದಕ್ಕೆ ಬೇರೆ ಕಾಲ್ ಮಾಡ್ತಾ ಇದ್ದಾರೆ. ಇಲ್ಲೇ ಎಲ್ಲಾದ್ರೂ ಸೈಡ್ ವಿಂಗಲ್ ಇದ್ದಾರಾ? ನಮ್ಮನ್ನೇನಾದ್ರೂ ಒಟ್ಟಿಗೆ ನೋಡ್ಬಿಟ್ರಾ? ಅಯ್ಯೋ, ಮೀಟ್ ಮಾಡಬೇಡ ಅಂತ ಬೇರೆ ಹೇಳಿದ್ರು. ಏನಪ್ಪ ಮಾಡೋದೀಗ ದೇವ್ರೆ, ನೀನೇ ಕಾಪಾಡಬೇಕು. ಭಾವಂತಮ್ಮ, ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಯಾಕೆ ಫೋನು? ನಿಮ್ಮ ಅಕ್ಕ, ಅದಕ್ಕೆ ಒಂದು ನಿಮಿಷ ರೀ, ಮಾತಾಡ್ಬಿಡಿ. ಓಕೆನಾ? ಹೇಳಿ ಅದಕ್ಕೆ. ಪಾರ್ಥ ಅವ್ರು ಎಲ್ಲಿದ್ದೀರಾ? ಅದಕ್ಕೆ ಅದು ನಾನು ಹೊರಗಡೆ ಬಂದಿದ್ದೀನಿ. ಅದಕ್ಕೆ ಜೊತೆಲಿ ಯಾರಾದ್ರೂ ಇದ್ದಾರಾ? ಜೊತೆಲಿ ಯಾರು ಇಲ್ಲ. ಅದಕ್ಕೆ ನಾನು ಒಬ್ಬನೇ ಇದ್ದೀನಿ. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ಆನಂದ್ ಮತ್ತೆ ಅಪರ್ಣ ಅವ್ರ ಮನೆಗೆ ಬಂದ್ಬಿಡಿ. ಯಾಕದಕ್ಕೆ? ಅಪರ್ಣ ಮತ್ತೆ ಆನಂದ್ ಅವರು ಗೌತಮ್ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಇಟ್ಟಿದ್ದಾರೆ. ನೀವು ಬನ್ನಿ, ಚೆನ್ನಾಗಿರುತ್ತೆ. ನಮ್ ಎಲ್ರಿಗೂ ಕಂಪನಿ ಸಿಗುತ್ತೆ. ಹಾಗೆ ನಾನು ಅಪ್ಪಿಗೂ ಫೋನ್ ಮಾಡಿ ಹೇಳ್ತೀನಿ. ಸರಿ ಅದಕ್ಕೆ. ಓಕೆ, ಸಿ ಯು ಸೂನ್ ದೆನ್. ಬಾಯ್. ಏನಂತೆ? ಅದು ಆನಂದ್ ಬ್ರೋ ಏನೋ ಪಾರ್ಟಿ ಅರೇಂಜ್ ಮಾಡ್ಕೊಂಡಿರಂತೆ. ಅದಕ್ಕೆ ಡೈರೆಕ್ಟಾಗಿ ಅಲ್ಲೇ ಬಂದ್ಬಿಡು ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಐ ಹ್ಯಾವ್ ಟು ಗೋ ಪಾರ್ಟಿಗೆ. ಸರಿ, ಹೋಗಿ ಬನ್ನಿ. ಓಕೆ. ಅಕ್ಕ ನಮಗೂ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅಪ್ಪಿ, ಎಲ್ಲಿದ್ಯಾ? ಶೂಟಿಂಗ್ ಅಲ್ಲಿ ಇದೆಯಾ? ಇಲ್ಲ ಅಕ್ಕ, ಶೂಟಿಂಗ್ ಎಲ್ಲ ಏನೂ ಇಲ್ಲ, ಫ್ರೀ ಇದ್ದೀನಿ, ಹೇಳಿ. ಸೂಪರ್. ಹಾಗಾದ್ರೆ ಆನಂದ್ ಮತ್ತೆ ಅಪರ್ಣ ಅವ್ರ ಮನೆಗೆ ಬಂದ್ಬಿಡು. ಆನಂದ್ ಅವ್ರ ಮನೆಗ? ಅದು ಯಾಕೆ ಅಕ್ಕ? ಆನಂದ್ ಮತ್ತೆ ಅಪರ್ಣ ಅವರು ಗೌತಮ್ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಪ್ಲಾನ್ ಮಾಡಿದ್ದಾರೆ. ನಾನು ಇಲ್ಲೇ ಇದ್ದೀನಿ. ಪಾರ್ಥ ಅವ್ರು ಬರ್ತಿದ್ದಾರೆ. ಸೊ ನೀನು ಬಾ, ಚೆನ್ನಾಗಿರುತ್ತೆ. ಅವ್ರ ಮನೆಗೆ ನಾನು? ಸಂಕೋಚ ಪಡ್ಬೇಡ. ಅವ್ರ ಬಗ್ಗೆ ನಿಂಗೆ ಗೊತ್ತೇ ಇದೆ ಅಲ್ವಾ? ಸಖತ್ ಜಾಲಿ ಕಪಲ್ಸು, ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಬಾ ನೀನು. ಸರಿ ಅಕ್ಕ, ಆಯ್ತು. ನೀನಿಷ್ಟು ಹೇಳಿದ್ಮೇಲೆ ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ, ಸಿ ಯು ದೆನ್. ಬಾಯ್. ಏನಂತೆ? ಅವಳು ಬರ್ತಿದ್ದಾಳೆ. ಪಾರ್ಟಿಗೆ ನೀವೊಬ್ಬರೇ ಹೋಗ್ತಾ ಇದ್ದೀರಲ್ಲ ಅಂತ ನಾನು ತುಂಬಾ ಫೀಲ್ ಮಾಡ್ಕೋತಾ ಇದ್ದೆ. ಕಡೆಗೆ ಅದ್ಯಾವ ದೇವ್ರು ತಥಾಸ್ತು ಹೇಳದ್ನೋ ಏನೋ, ಅಕ್ಕ ನನಗೂ ಪಾರ್ಟಿಗೆ ಇನ್ವೈಟ್ ಮಾಡಿದಾಳೆ. ದಟ್ಸ್ ಸೋ ಕೂಲ್. ಯಾ. ಹಾಗಾದ್ರೆ ಇಬ್ರು ಇವತ್ತು ಒಟ್ಟಿಗೆ ಪಾರ್ಟಿ ಮಾಡ್ಬೋದು, ಫುಲ್ ಎಂಜಾಯ್ ಮಾಡ್ಬೋದು. ಹಲೋ, ಸ್ವಲ್ಪ ಸಮಾಧಾನ. ಪಾರ್ಟಿನಲ್ಲಿ ನಾವಿಬ್ರೇ ಇರೋದಿಲ್ಲ, ಎಲ್ಲರೂ ಇರ್ತಾರೆ. ಸೊ ನೀವು ಸ್ವಲ್ಪ ಈ ಡಿಸ್ಟೆನ್ಸಿನ ಸ್ವಲ್ಪ ಮೇಂಟೈನ್ ಮಾಡಿ. ಓಕೆ? ಅಲ್ಲ, ಎಲ್ರು ಇದಾರೆ ಅಂದ್ರೆ ನಾವಿಬ್ರು ಒಟ್ಟಿಗೆ ಇರಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ನೋಡಿ, ಅಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ತಾಗ ನಾವು ರೊಮ್ಯಾಂಟಿಕ್ ಆಗಿರ್ಬೋದಲ್ಲ? ಹೌದಾ? ಯಾ. ಹಾಗಾದ್ರೆ ನಂಗೆ ಈ ಪಾರ್ಟಿ ಸಹವಾಸನೆ ಬೇಡ. ಅಕ್ಕಂಗೆ ಇವಾಗಲೇ ಫೋನ್ ಮಾಡಿ ನಂಗೆ ಬರಕ್ಕಾಗಲ್ಲ ಅಂತೀನಿ. ಹಲೋ ಹಲೋ ಹಲೋ, ಕೂಲ್ ಡೌನ್. ನಾನು ತಮಾಷೆ ಮಾಡಿದ್ ಕಣ್ರಿ, ನನಗೇನು ಅಷ್ಟು ಸೆನ್ಸ್ ಇಲ್ವಾ? ಫೈನ್, ನೀವು ಹೇಳ್ದಾಗೆ ಫುಲ್ ಡೀಸೆಂಟ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಓಕೆನಾ? ಪಕ್ಕ ಪಕ್ಕ. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಯಾ. ಆಮೇಲೆ ಪಾರ್ಥ ಅವ್ರೆ, ಇನ್ನೊಂದು ವಿಷಯ.
ಇಲ್ಲಿಂದ ಹೋಗ್ತಾ ಇಬ್ರು ಒಟ್ಟಿಗೆ ಬೈಕಲ್ಲೇ ಹೋಗೋಣ. ನನ್ನನ್ನು ಸ್ವಲ್ಪ ದೂರದಲ್ಲೇ ಡ್ರಾಪ್ ಮಾಡಿ, ನಾನು ಬೈ ವಾಕ್ ಬರ್ತೀನಿ, ಆಟೋದಲ್ಲಿ ಬಂದೆ ಅಂತ ಆಗುತ್ತೆ. ನಾವಿಬ್ರು ಒಟ್ಟಿಗೆ ಹೋದ್ರೆ ಅವ್ರಿಗೆಲ್ಲ ಡೌಟ್ ಬಂದ್ಬಿಡತ್ತೆ. ಓಕೆನಾ? ಕರೆಕ್ಟ್ ಅದಕ್ಕೆ ತಂಗಿ, ನಾವಿಬ್ರು ಲವರ್ಸ್ ಅನ್ನೋ ವಿಷಯ ಯಾರಿಗೂ ಗೊತ್ತಾಗೋದೇ ಬೇಡ ಈಗ. ಲೆಟ್ಸ್ ಗೋ. ಯಾ, ವೆರಿ ಗೋ. ಓಕೆ, ನಾನೀಗ ಅಡುಗೆ ಮಾಡಬೇಕು. ನಮ್ಮ ಡುಮ್ಮ ಸರ್ಗೆ ಏನೇನು ಇಷ್ಟ ಅಂತ ಹೇಳು, ಅದನ್ನೆಲ್ಲ ಲಿಸ್ಟ್ ಮಾಡಿ ಅಡುಗೆ ಮಾಡ್ತೀನಿ. ಅರೆ, ಅದ್ಯಾಕೆ ನಗ್ತಿದ್ಯಾ? ಅದ್ರಲ್ಲೇನಿದೆ? ಇಲ್ಲ, ಏನೇನು ಇಷ್ಟ ಅಂತ ಲಿಸ್ಟ್ ಮಾಡು ಅಂದ್ರಲ್ಲ, ಅದಕ್ಕೆ ನಗು ಬಂದ್ಬಿಡ್ತು. ಅವ್ರಿಗೆ ಏನೇನು ಇಷ್ಟ ಅಂತ ಲಿಸ್ಟ್ ಮಾಡಕ್ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಹನುಮಂತನ ಬಾಲ ಥರ ಉದ್ದ ಬೆಳಿತಾನೆ ಹೋಗುತ್ತೆ. ಅದ್ರ ಬದಲಾಗಿ ಏನು ಇಷ್ಟ ಇಲ್ಲ ಅದನ್ನ ಲಿಸ್ಟ್ ಮಾಡ್ತೀನಿ, ಅದನ್ನ ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು. ತಿನ್ನೋ ಅಂಥದ್ದನ್ನೆಲ್ಲ ತಿಂತಾರೆ. ತಿನ್ನೋದು ಅನ್ನೋದು ಅವ್ರ ಫೇವ್ರೆಟ್ ಹಾಬಿ ಅಂದ್ರೂ ತಪ್ಪಾಗಲ್ಲ. ಏನು ಮಾಡಿ ಹಾಕಿದ್ರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಅನುಭವಿಸ್ ತಿಂತಾರೆ ಅವರು.